ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ. ಇವತ್ತೇನಪ್ಪಾ ಅಂತಂದ್ರೆ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು. ಊರಲ್ಲಿ ಸ್ವಲ್ಪ ಕೆಲ್ಸಗಳಿತ್ತು, ತುಂಬಾ ದಿನ ಆಗಿತ್ತು ಊರಿಗೆ ಹೋಗಿ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಮೇಲೆ ರೆಡಿಯಾಗಿ ಹೊರಡ್ತಾ ಇದೀವಿ. ಟೈಮ್ ಬಂದು ಒಂದು 6 o'clock ಆಗಿದೆ. ಇವಾಗ ಹೊರಡ್ತಾ ಇದೀವಿ. ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 12 o'clock, 12 ಗಂಟೆ ಆಗುತ್ತೆ. 12 ಗಂಟೆ, ಅದಕ್ಕೂ ಮುಂಚೆ ಹೋಗಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಲಗೇಜ್ ಎಲ್ಲಾನು ಪ್ಯಾಕ್ ಮಾಡಿದೀನಿ, ಅರ್ಜೆಂಟ್ ಪ್ಯಾಕ್ ಮಾಡಿದೀವಿ. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಮಾತಾಡು ಅಂತಂದ್ರೆ ಬಂದ್ ಪಕ್ಕಕ್ಕೆ ನಿಂತ್ಕೊಂಡು ಮಾತಾಡ್ತಾ ಇದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಮನೆಯವರು ಕಾಕಿ ಶರ್ಟ್ ಅಲ್ಲೇನೆ ಬರ್ತಾ ಇದಾರೆ. ಯಾಕಂದ್ರೆ ಅಲ್ಲಿ ಏನಾದ್ರು ಪೊಲೀಸ್ ಅವ್ರು ಹಿಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಯೂನಿಫಾರ್ಮ್ ಕಂಪಲ್ಸರಿ ಅಂತ ಗೊತ್ತಲ್ವ. ಹಾಗಾಗಿ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಆಯ್ತು. ಇನ್ನೊಂದ್ ಸ್ವಲ್ಪ ಡ್ರೈ ಆಗಿಲ್ಲ, ಎಲ್ಲ ಇಲ್ಲಿಲ್ಲೇ ಹಾಕಿದೀನಿ. ಮತ್ತೆ ನಮ್ ಬೈಕು ಕೂಡ ಒಳಗಡೆನೆ ಇದೆ. ನಾವು ತುಂಬಾ ಒಂದ್ ವಾರ ಹೋಗ್ತಾ ಇರೋದ್ರಿಂದ ಇವಾಗ ಹೊರಟ್ರೆ ಮಿನಿಮಮ್ ಒಂದು 12 o'clock ಆಗುತ್ತೆ ಅಂತಾನೆ ಅನ್ಕೊಬಹುದು. ಇನ್ನೆಲ್ಲ ಹಾಗೇನೆ ಸಿಂಪಲ್ ಆಗಿ ನೈಟ್ ಹೋಗ್ತಾ ಇರೋದಲ್ವಾ, ಸಿಂಪಲ್ ಆಗಿ ಡ್ರೆಸ್ಸಸ್ ನ ಹಾಕೊಂಡು ಹೋಗ್ತಾ ಇರೋಂಥದ್ದು. ಈಗ ಹೋಗ್ತಾ ನಿಮ್ ಜೊತೆನೂ ಕೂಡ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ, ಏನೇನ್ ಮಾಡ್ಕೊಂಡು ಹೋಗ್ತಿವಿ, ಹೇಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳ್ಬಿಟ್ಟು. ಇನ್ನ ತರುಣನು ರೆಡಿ ಆಗಿದ್ದಾನೆ, ನಮ್ಮ ಮನೆಯವ್ರು ಎಲ್ರು ರೆಡಿ ಆಗಿದೀವಿ. ಇವಾಗ ಹೊರಡ್ಬೇಕು. ಸಡನ್ ಆಗಿ ಹೋಗ್ತಾ ಇರೋದು, ಸಡನ್ ಆಗಿ ಪ್ಲಾನ್ ಮಾಡಿ ಸಡನ್ ಆಗಿ ಹೋಗ್ತಾ ಇರೋದು. ಹಾಗಾಗಿ ಗಡಿಬಿಡಿಯಲ್ಲೇ ಇದೀವಿ. ಸ್ವಲ್ಪ ನೋಡ್ಬೇಕು, ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಇನ್ನ ನಮ್ಮ ಹುಡುಗನು ರೆಡಿ ಆಗಿದ್ದಾನೆ, ಎಲ್ಲ ಆಯ್ತು. ಆಮೇಲೆ ಹಾಗೇನೆ ಊರಲ್ಲಿ ಕೂಡ ನಿಮ್ ಜೊತೆ ಬ್ಲಾಗ್ ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಬ್ಲಾಗ್ಸ್ ಲೇಟ್ ಆಗಿ ಬರ್ಬೋದು, ಯಾಕಂದ್ರೆ ಹಳ್ಳಿ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ. ಮತ್ತೆ ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗೋದಿಲ್ಲ. ಸ್ವಲ್ಪ ಬ್ಲಾಗ್ಸ್ ಎಲ್ಲ ಲೇಟ್ ಆಗಿ ಬರುತ್ತೆ ಅಷ್ಟೇನೆ. ನಾನು ಮುಂಚೆನೆ ರೆಡಿ ಆಗಿರೋ ಕ್ಲಿಪ್ಪಿಂಗ್ ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮುಂಚೆನೆ ಬ್ಲಾಗ್ ಮಾಡೋದು ಐಡಿಯಾ ಇರ್ಲಿಲ್ಲ. ಹಾಗಾಗಿ ಈಗ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇರೋಂತದ್ದು. ಹಾಗಾಗಿ ರೆಡಿ ಆಗಿರೋ ಕ್ಲಿಪ್ಪಿಂಗ್ ನಾನು ಆಮೇಲೆ ಆಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಮನೇಲಿ ಸ್ವಲ್ಪ ಹಾಲೆಲ್ಲ ಉಳ್ದು ಬಿಟ್ಟಿತ್ತು, ಸುಮ್ನೆ ಹಾಕಿ ಚೆಲ್ಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು ಅದ್ರಲ್ಲೇನೆ ಸ್ವಲ್ಪ ಟೀ ಇಟ್ಕೊಂಡು ಟೀ ಎಲ್ಲ ಕುಡ್ಕೊಂಡ್ವಿ. ಟೀ ಕುಡ್ದಿದ್ದಾದ್ಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಮ್ಮ ಮನೆಯವರು ಲೇಟ್ ಆಗ್ಬಿಡುತ್ತೆ, ಬೇಗ ಬೇಗ ರೆಡಿ ಆಗು ಅಂತ ಹೇಳಿದ್ರು. ಯಾಕಂದ್ರೆ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರಿಂದ ಅವರು ಸ್ವಲ್ಪ ಗ್ಯಾರೇಜಿಗೆಲ್ಲ ಹೋಗಿ ಗ್ರೀಸ್ ಉಡ್ಸೋದಾಗಿರ್ಬೋದು, ಗಾಡಿಯಲ್ಲಿ ರೆಡಿ ಮಾಡ್ಸೋದಾಗಿರ್ಬೋದು, ಅಂದ್ರೆ ಚಿಕ್ಕ ಪುಟ್ಟ ಕೆಲ್ಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡ್ ಬರೋದೇ ಲೇಟ್ ಆಗ್ಬಿಡ್ತು. ಹಾಗಾಗಿ ಮುಂಚೆನೆ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡ್ಬೇಡ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಬೇಗನೆ ಅರ್ಜೆಂಟ್ ಅಲ್ಲೇನೆ ರೆಡಿ ಆದೆ. ಏನಿಲ್ಲ, ಫೇಸಿಗೆ ಕ್ರೀಮ್ ಹಚ್ಕೊಂಡು ಹಾಗೇನೆ ಒಂದು ಸ್ಟಿಕರ್ ಇಟ್ಕೊಂಡು ಲಿಪ್ ಬಾಮ್ ಹಚ್ಕೊಂಡಿದೀನಿ ಅಷ್ಟೇನೆ. ಇನ್ನು ಲೇಟ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ, ನೈಟ್ ಬೇರೆ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಮಾಮೂಲಿ ಡೈರಿ ವೇರ್ ಮಾಡ್ತೀನಲ್ಲ ಅದೇ ಡ್ರೆಸ್ ಅಲ್ಲೇನೆ ಸ್ವಲ್ಪ ತಲೆ ಬಚ್ಕೊಂಡು ಒಂದ್ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಂಡಿದೀನಿ. ನಾನು ಕೂಡ ರೆಡಿ ಆಗೋಷ್ಟೊತ್ತಿಗೆ ಅವರು ಕೂಡ ಬಂದಿದ್ರು. ಬಂದ್ ಕೇಳ್ತಾ ಇವ್ರು, ಇನ್ನು ರೆಡಿ ಆಗಿಲ್ವಾ, ಇನ್ನು ಲಗೇಜ್ ಏನು ಪ್ಯಾಕ್ ಮಾಡಿಲ್ಲ ನೀನು, ಇನ್ನು ಲೇಟ್ ಆಯ್ತು, ನಾನು ಆಲ್ರೆಡಿ ಕಾಲ್ ಮಾಡಿದ್ನಲ್ವಾ ಅಂತ ಹೇಳ್ತಾ ಇದ್ರು. ಇಲ್ಲ ಆಯ್ತು, ಒಂದ್ 5 minutes ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು 5 minutes ಅಲ್ಲಿ ಫಟಾಫಟ್ ಅಂತ ಎಲ್ಲಾ ಕೆಲ್ಸನೂ ಮುಗಿಸ್ಕೊಂಡೆ. ಅಂದ್ರೆ ನಾನು ಒಂದ್ ಕಡೆ ಎಲ್ಲ ಎತ್ತಿಟ್ಟಿದ್ದೆ, ಊರಿಗೆ ಏನೇನ್ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದ್ ಕಡೆ ಎತ್ತಿಟ್ಟಿದ್ನಲ್ವಾ, ನಂಗೆ ಬೇಗನೆ ಆಗ್ಬಿಡ್ತು ಕೆಲ್ಸ. ಈಗ ಫಟಾಫಟ್ ಅಂತ ನಾನು ಮಾಮೂಲಿ ಲಗೇಜ್ ಎಲ್ಲಾನು ಪ್ಯಾಕ್ ಮಾಡ್ಕೊಂಡೆ. ಅದು ಹೇಗ್ ಪ್ಯಾಕ್ ಮಾಡ್ಕೊಂಡೆ ಅಂದ್ರೆ ನನ್ಗೆ ಗೊತ್ತಿಲ್ಲ. ಸುಮ್ನೆ ಡ್ರೆಸ್ಸಸ್ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ನಲ್ವಾ, ಅದು ಅರ್ಜೆಂಟ್ ಎಲ್ಲನೇನೆ ಹಾಕೊಂಡ್ಬಿಟ್ಟೆ. ಇನ್ನ ಮತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ. ಮತ್ತೆ ಊರಿಗೆ ಹೋದಾಗ ಮತ್ತೆ ಎಲ್ಲಾನು ರೀಅರೇಂಜ್ ಮಾಡ್ಕೋಬೇಕಲ್ಲ, ಅವಾಗ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಗಡಿಬಿಡಿಲೇನೆ ಯಾವ್ದಾವ್ದು ಬೇಕು ಅಂತ ಎತ್ತಿಟ್ಟಿದ್ನಲ್ಲ ಹಾಗೇನೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ನಾವು ಒಂದು 5 daysಗೆ ಹೋಗ್ತಾ ಇರೋದಲ್ವಾ, ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನ ತಗೊಂಡಿದೀನಿ ಈ ಸಲ. ಮುಂಚೆ ಆದ್ರೆ ಕಡಿಮೆ ಬಟ್ಟೆಗಳನ್ನ ತಗೊಂಡೋಗ್ತಾ ಇದ್ದೆ, 1-2 ದಿನ ಆತರ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ನಾವು ಜಾಸ್ತಿ ಟೈಮ್ ಊರಿಗೆ ಹೋಗ್ತಾ ಇರೋದು. ಯಾಕಂದ್ರೆ ಸ್ವಲ್ಪ ಲೀವ್ ಕೂಡ ಇತ್ತು. ಹಾಗಾಗಿ ಹೋಗ್ ಬಂದ್ಬಿಡೋಣ, ಮತ್ತೆ ಈ ತರ ಲೀವ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ. ಅರ್ಜೆಂಟ್ ಅಲ್ಲಿ ಪ್ಲಾನ್ ಮಾಡಿ ಅರ್ಜೆಂಟ್ ಅಲ್ಲೇನೆ ಹೊರಟಿದ್ದು. ಈಗ ನೋಡ್ತಾ ಇರ್ಬೋದು ನೀವು, ಲಗೇಜ್ ಕೂಡ ಪ್ಯಾಕ್ ಆಯ್ತು. ಹಾಗೇನೆ ಸ್ವಲ್ಪ ಕಾಲಿಗೆ ಹಾಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ನಾನು ಮನೆ ಹತ್ರ ಇದ್ರೆಲ್ಲ ವೇರ್ ಮಾಡೋದಿಲ್ಲ, ಎತ್ತಿಟ್ಬಿಟ್ಟಿರ್ತೀನಿ. ಈ ತರ ಊರಿಗೆ ಹೋದ್ರೇನೆ ಸ್ವಲ್ಪ ವೇರ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಅಲ್ಲೆಲ್ಲ ನೋಡ್ತಾರೆ, ಇದ್ ಮಾಡ್ತಾರೆ ಅಂತ ಹೇಳಿ ಅದನ್ನು ಕೂಡ ವೇರ್ ಮಾಡ್ಕೊಂಡೆ. ನಾನ್ ಸಿಂಪಲ್ ಆಗೇನೆ ಯೂಸ್ ಮಾಡೋದು ಅದನ್ನೆಲ್ಲ. ಜಾಸ್ತಿ ನನ್ಗೆ ಸುತ್ತ ಗೆಜ್ಜೆ ಎಲ್ಲ ಬರುತ್ತಲ್ಲ, ಅದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ಈಗ ನನ್ ಮಗನ್ಗೆ ನಾನು ಕೇಳ್ತಾ ಇದ್ದೆ, ನಿನ್ಗೆ ಏನ್ ಬೇಕು, ಏನಾದ್ರು ಹೋಮ್ ವರ್ಕ್ ಮಾಡೋ ಬುಕ್ಸ್ ಎಲ್ಲ ನಾನು ಎತ್ಕೊಳ್ತೀಯ
ಏನು ಅಂತ. ನನ್ ಮಗನ್ಗೆ ಮತ್ತೆ ನಾವು ನೈಟ್ ಹೋಗ್ತಾ ಇರೋದ್ರಿಂದ ಜರ್ಕಿನ್ ಬೇಕಾಗಿತ್ತು, ಅದನ್ನೊಂದು ಮರ್ತಿದ್ದೆ. ನಾನು ತಗೊಳೋದ್ ಮರ್ತಿದ್ದೆ, ಅವನ್ಗೂ ಮರ್ತಿದ್ದೆ. ಅವ್ನ್ ನಂಗೆ ಜರ್ಕಿನ್ ಬೇಕಮ್ಮ ಚಳಿ ಆಗುತ್ತೆ ಅಂದ. ಸರಿ ಅನ್ಬಿಟ್ಟು ನನಗೆ ಅವನಿಗೆ ಎಲ್ಲಾನು ತಗೊಂಡ್ವಿ. ನಮ್ ಹುಡ್ಗನು ಅವ್ನ್ ತಗೊಂಡಿದ್ದ. ಮತ್ತೆ ನಾವು ಆಟೋದಲ್ಲಿ ಯಾವಾಗ್ಲೂ ಹೋಗ್ತೀವಲ್ವಾ, ಈ ತರ ಒಂದು ಬೆಡ್ಶೀಟ್ ನ ಕ್ಯಾರಿ ಮಾಡ್ತೀವಿ. ತುಂಬಾ ಗಾಳಿ ಬರುತ್ತೆ, ಮತ್ತೆ ಹಿಂದೆ ಕೂರೋದಿಕ್ ಆಗಲ್ಲ ಅಂತ ಹೇಳಿ ಮುಂದೆ ಕೂರೋರು ಚೆನ್ನಾಗಿ ಕುತ್ಕೊಳ್ತಾರೆ, ಅವ್ರಿಗೇನ್ ಚಳಿ ಅನ್ಸಲ್ಲ. ನಮ್ಗೆ ಹಿಂದೆ ಕೂರೋದ್ರಿಂದ ತುಂಬಾ ಗಾಳಿ ಹೊಡೆಯುತ್ತಲ್ಲ, ಅದು ಚಳಿ ಅನ್ಸುತ್ತೆ. ಈಗ ಸರಿ ಅಂತ ಅನ್ಬಿಟ್ಟು ಬೈಕು ಕೂಡ ನಾವು ಒಳಗಡೆನೆ ನಿಲ್ಸಿದ್ವಿ. ಯಾಕಂದ್ರೆ ಆಚೆ ನಾವು ನಿಲ್ಸಿದ್ರೆ ಇಲ್ಲೆಲ್ಲ ಹಾಳ್ ಮಾಡ್ಬಿಡ್ತಾರೆ ಹುಡುಗರೆಲ್ಲ ಹತ್ತಿ ಅಂತ ಹೇಳ್ಬಿಟ್ಟು ನಾವು ಮನೆ ಒಳಗಡೆ ನಿಲ್ಸಕ್ಕೆ ಜಾಗ ಇದೆ ಅಷ್ಟನ್ನ ನಾವು ಅದಕ್ಕಾಗಿ ಬೈಕ್ ನ ಮನೆ ಒಳಗಡೆ ನಿಲ್ಸ್ಬಿಟ್ಟು ಹೋಗ್ತಾ ಇದೀವಿ. ಈಗ ಓಡ್ತಾ ಇದೀವಿ. ಲಗೇಜ್ ಎಲ್ಲ ನಾನು ಗಾಡಿಯಲ್ಲಿ ಇಟ್ಟು ಬಂದ್ರು. ಅಷ್ಟೊಗ್ ನಮ್ಮ ಮನೆಯವ್ರು ಸ್ವಲ್ಪ ಇಲ್ಲಿ ಗಾಡಿ ಕ್ಲೀನ್ ಎಲ್ಲ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಅದಾದ್ಮೇಲೆ ನಾವು ಇಲ್ಲಿ ಬಂದಿದ್ದೆ ನಮ್ಮ ಯಜಮಾನ್ರ ಅಕ್ಕ ಅವ್ರ ಮನೆ ಹತ್ರ. ಅಲ್ಲಿ ಸ್ವಲ್ಪ ಅವ್ರದ್ದು ತೆಂಗಿನ ಗಿಡ ಎಲ್ಲ ಚೆನ್ನಾಗ್ ಬೆಳ್ದಿತ್ತು, ಊರಿಗೆ ತಗೊಂಡೋಗಿ ಅಂತ ಹೇಳಿದ್ರು. ಅವ್ರು ಯಾವಾಗ್ಲೂನು ಕಳ್ಸಕ್ ಇಡ್ತಾರಲ್ಲ ಕಾಯಿ, ಈ ತರ ಮೊಳಕೆ ಹೊಡೆದು ಗಿಡ ಬಂದಿದ್ರೆ ಕೊಟ್ ಕಳಿಸ್ತಾರೆ. ಹಾಗಾಗಿ ತಗೊಂಡೋಗೋಣ ಅನ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಆ ಗಿಡ ನೋಡಿದ್ರೆ ತುಂಬಾ ಹೈಟ್ ಆಗಿ ಬಂದಿತ್ತು. ಸರಿ ಅಂತ ಅದನ್ನ ಕೂರ್ಸೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ಬೆಂಡಾಗ್ಬಿಟ್ರೆ ಮುರಿದೋಗ್ಬಿಡುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಈಗ ಹೊರಟಿದೀವಿ. ಇನ್ನೇನು ನಮ್ ಏರಿಯಾ ಬಿಟ್ಟು ಪಕ್ಕದ ಏರಿಯಾ ಹತ್ರ ಹೋಗ್ತಾ ಇದೀವಿ. ಆ ಹೋಗ್ತಾ ಏನೇನಾಗುತ್ತೆ ಅಂತ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ನಮ್ಮನೆಯವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಸರಿ ಅಂತೇಳಿ ಹೊರಟಾದ್ಮೇಲೆ ಸ್ವಲ್ಪ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಬೇಕಲ್ವಾ, ಅಲ್ಲಿ ಗ್ಯಾಸ್ ಹಾಕ್ಸೋದಕ್ಕೆ ನಿಲ್ಸಿದ್ವಿ. ಅದನ್ನು ಗ್ಯಾಸ್ ಎಲ್ಲ ಹಾಕಿಸ್ಕೊಂಡು ಹೊರಟ್ವಿ. ಅದಾದ್ಮೇಲೆ ಸ್ವಲ್ಪ ಏನಾದ್ರು ಮರ್ತು ಬಂದಿದೀವ ಏನು ಎತ್ತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆಮೇಲೆ ನನ್ ಮಗ ನೋಡಿದ್ ನೀವು, ಅವನೇನೋ ತಿಂತಾ ಇದ್ದ ಅನ್ಬಿಟ್ಟು ನನ್ಗೂ ತಿನ್ನಿಸ್ತಾ ಇದ್ದ. ಒಂದೊಂದ್ಸಲ ತುಂಬಾ ಕ್ಯೂಟ್ ಆಗಿ ಇದ್ ಮಾಡ್ತಾ ಇರ್ತಾನೆ. ಚೆನ್ನಾಗಿಲ್ಲ, ಏನ್ ಚೆನ್ನಾಗಿಲ್ಲ, ಏನು ಕೊಡ್ಸಲ್ಲ, ಚಿನ್ನ ಕೊಡ್ಸಲ್ಲ, ಸೀರೆ ಕೊಡ್ಸಲ್ಲ. ನೀ ಅಲ್ಲಿ ನೋಡಿ ಏನ್ ಹೇಳ್ತಾವನೆ, ಅಪ್ಪ ಎಷ್ಟೇ ದುಡ್ಡು ತಗೊಬಂದ್ರು ನಿನ್ಗೊಂದ್ ಸೀರೆ ಕೊಡ್ಸಲ್ಲ, ಒಂದ್ ಚಿನ್ನ ಕೊಡ್ಸಲ್ಲ ಅಮ್ಮ ನಿಮ್ಗೆ ಅಂತ ಹೇಳ್ತಾವನೆ. ಚಿನ್ನ ಯಾವ್ದು ಕೊಡ್ಸಿರ ಚಿನ್ನದಲ್ಲಿ? ಏನ ಬ್ಯಾಂಗಲ್ಲು, ಬ್ಯಾಂಗಲ್ ಕೊಡಿಸ್ತೀಯಾ? ಸರಿ ಸರಿ. ಅಂದ್ರೆ ನನ್ ಮಗ ಸ್ಕೂಲಿಗೆ ಹೋಗಿರೋ ಟೈಮಲ್ಲಿ ನಾವು ಶಾಪಿಂಗ್ ಹೋಗ್ಬಿಡ್ತೀವಿ. ಅವನಿದ್ರೆ ತರೋದಿಕ್ ಆಗಲ್ಲ ಏನೋ ಅಂತ ಹೇಳಿ, ಅದಕ್ಕೆ ಅವನು ನಮ್ಮ ಮನೆಯವ್ರಿಗೆ ಏನು ಕೊಡ್ಸಿಲ್ಲ ಅಂತ ಹೇಳ್ತಾ ಇದ್ದ. ನಿನಗ್ ನಾನ್ ಕೊಡಿಸ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ದ. ಅದನ್ನ ಕೇಳಿ ನಗು ಬರ್ತಾ ಇತ್ತು, ಹಾಗೆ ಖುಷಿನೂ ಕೂಡ ಆಯ್ತು. ಇನ್ನ ಟೀಗಿ ಎಲ್ಲ ಕುಡ್ಕೊಂಡು ನಾವು ಊರಿಗೆ ಹೊರಟಿದ್ದು ನೈಟ್ ಆಗ್ಬಿಟ್ಟಿತ್ತು. ನೈಟ್ 1 o'clock ಆಗಿತ್ತು. ಇನ್ನ ನಾನೇನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ. ಇನ್ನ ಸರಿ ಅಂತೇಳಿ ನಾವು ರೀಚ್ ಆಗಿದ್ದೆ 1 o'clock ಆಗ್ಬಿಟ್ಟಿತ್ತಲ್ವಾ, ಮಲ್ಕೊಂಡ್ಬಿಟ್ವಿ ಹೋಗಿ. ಸರಿ ಅಂತ ಇವಾಗ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ ಮಗ ಏನೋ ತೋರಿಸ್ತಾ ಇದ್ದ, ಅದನ್ನ ವಿಡಿಯೋ ಮಾಡ್ಕೊ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವೆಲ್ಲ ಎದ್ದಿದ್ವಿ. ನನ್ ಹುಡುಗ ಇನ್ನೂ ನಿದ್ದೆ ಮಾಡ್ತಾ ಇದ್ದ. ನನ್ ಮಗ ಹೋಗಿ ಎದೋಳ್ಸೋ ತರ ಚೇಷ್ಟೆ ಮಾಡ್ತಾ ಇದ್ದ, ಅವ್ನ್ ಮಲ್ಗಿದ್ದ ಅಂತ ಅನ್ಕೊಂಡು. ತರುಣ ಲವ್ 9:30 ಆಗದೆ ಎದ್ದೋಳಲ್ವಾ? ಎದ್ದು ಮಲಗ್ದ ಅದ್ಯಾ ಮೈದಲ್ಲಿ ಎದ್ದಿದೆ? ನಮ್ ತರುಣ ಇನ್ನು ನಿದ್ದೆ ಮಾಡ್ತಿದ್ನಲ್ಲ, ನಾನು ಆಗ್ಲೇ ಎದ್ದೆ ಅಂತ ಹೇಳ್ತಾ ಇದ್ದ. ನನ್ಗಂತೂ ಗೊತ್ತಿಲ್ಲ ಅವ್ನು ಯಾವಾಗ ಎದ್ದಿ ಮಲ್ಕೊಂಡಿದ್ದಾನೆ ಅಂತ ಹೇಳಿ. ಟೈಮ್ ನೋಡ್ತಾ ಇರ್ಬೋದು ನೀವು, 9:30 ಆಗಿದೆ. ಇವಾಗ ಎದ್ದಿದ್ದೀನಿ. ನಮ್ಮ ಯಜಮಾನ್ರು ಅಷ್ಟೊತ್ತಿಗೆ ಎದ್ದಿ ಹಾಲ್ ತಗೊಂಡ್ ಬಂದು, ಸ್ವಲ್ಪ ಅಲ್ಲೇ ಪಕ್ಕದ ಮನೇನ ಹಾಲ್ ತಗೊಂಡ್ ಬಂದು ಹಾಲ್ ಕಾಯಕ್ ಇಟ್ಟಿದ್ದಾರೆ. ಟೀ ಇಡ್ಬೇಕು. ಇವಾಗ ನಾನು ಎದ್ನಲ್ವಾ, ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಕೆಲ್ಸಗಳೆಲ್ಲ. ನಾನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಇನ್ನು ಮುಂಚೆನೆ ಬೇಗನೆ ಎದ್ದಿದ್ರು. ಅವ್ರು ಎದ್ದಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ನೀರ್ ಹಾಕಿ ಎಲ್ಲಾ ಕೆಲ್ಸನೂ ಮಾಡಿದ್ರು. ಅಂದ್ರೆ ರಂಗೋಲಿ ಬಿಟ್ಟು ಆ ಕೆಲ್ಸ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಿನ್ನೆ ನಾವು ಊರಿನ್ ಬರ್ತೀವಿ ಅಂತ, ಬೆಂಗಳೂರಿಂದ ಊರಿಗೆ ಬರ್ತೀವಿ ಅಂತ ಗೊತ್ತಾಗಿತ್ತಲ್ವಾ, ಹಾಗಾಗಿ ಕಾಳೆಲ್ಲಾನು ನೆನ್ಸ್ಬಿಟ್ಟು ಅದನ್ನ ಈ ತರ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಟಿದ್ರು. ಇದು ಚಿಲ್ಕ್ಸಿ ಇರ್ತಾರಲ್ಲ, ಒಣಗಿರೋ ಅವರೆಕಾಳಲ್ಲಿ ಒಂದು ನೀರಲ್ಲಿ ನೆನೆಸ್ಬಿಟ್ಟು ಒಂದ್ ನೈಟು, ಬೆಳಗ್ಗೆ ಎದ್ದು ಈ ತರ ಚಿಲ್ಕ್ಸಿದ್ರೆ ಈ ತರ ಚಿಲ್ಕ ಅವರೆಕಾಳು ಆಗುತ್ತೆ. ಒಬ್ರೊಬ್ರು ಹಸಿದ್ ಮಾಡ್ತಾರೆ ಅಲ್ವಾ, ಮಾಮೂಲಿಯಾಗಿ ಹಸಿ ಕಾಳಲ್ಲೇನೆ ಮಾಡೋದು. ನಾವು ಕಾಳುಗಳಿಲ್ಲ ಅನ್ನೋ ಟೈಮಲ್ಲಿ ಈ ತರ ಒಣಗ್ಸಿರೋ ಕಾಳನ್ನ ನೆನೆಸ್ಬಿಟ್ಟು ಇದ್ರಲ್ಲಿ ಚಿಲ್ಕ್ಸ್ಕೊಳ್ತೀವಿ. ಇದನ್ನೇ ಅವರೆ ಬೇಳೆ ತರ ಮಾಡ್ಕೊಳ್ತೀವಿ. ನೋಡಿ
ಈಗ ಅದನ್ನು ಕೂಡ ನಮ್ಮ ಅತ್ತೆ ಮಾಡ್ಕೊಟ್ರು ಇನ್ ತಂದು ಅದನ್ನ ಒಳಗಡೆ ಇಟ್ಬಿಟ್ಟು ಇನ್ನು ಹಾಗೆ ಕೂತಿದ್ದೆ. ನನ್ ಮಗ ನೋಡಿ ಎದ್ದು ಫ್ರೆಶ್ ಅಪ್ ಆಗಿ ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಇವನು ಇತ್ತೀಚೆಗೆ ಈ ತರ ರೆಡಿ ಆಗೋದನ್ನೆಲ್ಲಾನು ಕಲ್ತ್ಕೊಂಡಿದ್ದಾನೆ. ಮುಂಚೆ ಈ ತರ ಇರ್ತಿರ್ಲಿಲ್ಲ. ಯಾವಾಗ್ಲೂ ಅವನ್ಗೆ ತಲೆ ನೀಟಾಗಿ ಬಾಚ್ಕೊಂಡೇ ಇರ್ಬೇಕು. ಹಾಗಾಗಿ ಅವನೇ ಬಾಚ್ಕೊಳ್ತಾ ಇದ್ದಾನೆ. ಬೈರಿ ಆಯ್ ಬೈಲಿ ಬೈಲಿರಿ ಆಯ್ ಬೈಲಿ ಒಂದು ತೋರಿಸ್ತೀನಿ ಬೇಗ ಬಾ ಬೇಗ ಬಾ. ಆಯ್ತು. ಕನ್ನಡಿ ಹಾಕೇಲಿ ಹಿಡ್ಕೊಂಡು ಅವಾಗ್ಲೇ ಹೆಂಗ ಮಾಡ್ಕೊತಿದ್ದಲ್ಲ ಹಂಗೆ ಮಾಡ್ಕೊ. ಸೇಮ್ ಇಲ್ಲಿ ನೀನು ತಲೆ ಬಚ್ಕೊಂಡು ಇಲ್ಲಿ ಹಿಂಗೆ ಅನ್ಕತಿಯಲ್ಲ ಸೇಮ್ ವಿಡಿಯೋ ಮಾಡಿದ್ದೀನಿ ನೋಡು. A to Z ಎಲ್ಲ ನಿಂದೆ ಕಾಪಿ. ನನ್ ಮಗ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿದ್ದ. ಇನ್ನು ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದ. ಅವನೇನೇನೋ ಮಾತಾಡ್ತಾ ಇದ್ದ. ಕ್ಲಿಪ್ ಅದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟೆ. ಇವಾಗ ಕೊಂಡೆ ಮಕ್ಕಳವ್ರೆ ಕೊಂಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊಂಡೆ ಎಡ್ಡ ಈಗ ನನ್ ಮಗ ನಮ್ ಹುಡುಗನ್ ಎದ್ದೊಳಿಸ್ತಾ ಇದ್ದ. ಅಂದ್ರೆ ಅವ್ನ್ ಎದ್ದೊಳ್ಳಿ ಅವನ್ ಜೊತೆ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಆತರ ಮಾಡ್ತಾ ಇದ್ದ. ಇನ್ನ ನಾನು ಕೂಡ ಸ್ವಲ್ಪ ಮಾತಾಡ್ಕೊಂಡ್ ನಿಂತಿದ್ದೆ. ಅಂದ್ರೆ ನನ್ಗೆ ಕಿವಿ ಎಲ್ಲ ನೋವು ಬಂದ್ಬಿಟ್ಟಿತ್ತು ನೈಟ್ ಎಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಈ ತರ ಕಿವಿ ನೋಯ್ತಾ ಇದೆ ತುಂಬಾ ಅಂತ ಹೇಳ್ಬಿಟ್ಟು. ಅದು ಒಂದೇ ಸೈಡ್ ಮಲ್ಕೊಂಡಿರೋದಕ್ಕೂ ಏನಕ್ಕೂ ಗೊತ್ತಿಲ್ಲ, ತುಂಬಾ ಕಿವಿ ನೋವು ಬಂದ್ಬಿಟ್ಟಿತ್ತು. ಇನ್ನ ನಾನು ಕೂಡ ಇವಾಗ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಇನ್ನ ಟೀ ತಂದ್ಬಿಟ್ಟು ಕುಡಿಯೋಣ ಅಂತ ಹೇಳ್ಬಿಟ್ಟು ತಲೆ ಫಸ್ಟ್ ಬಾಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಲೆವೆಲ್ಲ ಬಾಚ್ಕೊಂಡು ರೆಡಿ ಆದೆ. ಇಷ್ಟೇನೆ, ಇನ್ನೇನ್ ರೆಡಿ ಆಗೋದಿಲ್ಲ. ನಾನು ಸಿಂಪಲ್ ಆಗಿ ಜಡೆ ಹಾಕೊಂಡು ಒಂದ್ ಸ್ಟಿಕ್ಕರ್ ಇಟ್ಕೊಂಡ್ಬಿಡ್ತೀನಿ. ಈಗ ಹುಡುಕ್ತಾ ಇದ್ದ. ಅಯ್ಯೋ ಬಿಸ್ಕೆಟ್ ಅಂಗಡಿಗೆ ಹೋಗಿ ತರ್ಬೋದಿತ್ತು ಅನ್ಕೊಂಡು. ಇನ್ನ ಟೀ ಎಲ್ಲ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡ್ ಕೂತಿದ್ವಿ. ನೈಟ್ ಬಂದಾಗ ಏನು ಮಾತಾಡಕ್ ಆಗ್ಲಿಲ್ಲ ಅಲ್ಲ. ಹಾಗೆ ಇವಾಗ ಬೆಳಗ್ಗೆ ಎದ್ದು ಮಾತಾಡ್ಕೊಂಡ್ ಕೂತಿದ್ವಿ ಅಷ್ಟೇನೆ. ಅಷ್ಟೊತ್ತಿಗೆ ತೆಂಗಿನಕಾಯಿನೂ ಕೂಡ ನಮ್ಮ ಹುಡುಗ ಒಂದ್ ಸುಲ್ಕೊ ಬಂದ್ ಇಟ್ಟಿದ್ದ. ಅದನ್ನ ನೋಡ್ತಾ ಇದ್ದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಕಾಯಿ ಸ್ವಲ್ಪ ಎಳೆದಿತ್ತು, ಅದಕ್ಕೆ ಸಾಂಬಾರಿಗೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೇನ್ ಸಾಲ ಅದ್ರಲ್ಲಿ ಮುಂದೆ ಒಂದ್ ಈ ಕಡೆ ಇದ್ದು ಈ ಕಡೆ ನಾಕಿದ್ದು ಅದು ಅದು ಒಂದ್ ಸಿಕ್ತು. ಮುಂದಿನ ಹೋದ್ನೆಲ್ಲ ಅದು ಒಂದೇ ನೀರ್ ಅಳ್ಳಾಡ್ತಾ ಇಲ್ಲ. ಹಂಗಾರ ಅವೋ ಬಿದ್ದೋಗೋ ನೋಡಿಲ್ಲ ನಾನು. ಒಂದ್ ಸಿಕ್ತು ಇನ್ನೊಂದಿನ ಹೋದಾಗ ತಿರ್ಗಾಲ ಚಟ್ಟಿ ಬ್ಯಾಲ್ ನಿಂತದೆ. ಓಟ್ ಹೊಟ್ಟಿದ್ರು 1000 ರೂಪಾಯಿ. ಅಷ್ಟೊತ್ತು ಓಟು ನೀರು 2 ವರ್ಷ ಒಣಗ್ತೀನಿ ಅಂತ ಅಂದ. ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ವರ್ಷ ನಮ್ಮನ್ನುವೆ ಅಂದ. ಅವನೊಬ್ಬ ಹೇಳಲ್ವೋ ಏನ್ ಮನೆಗೆ ಹೋಗವೋ ಅಲ್ಲ ಆದಾಗ ಗೊತ್ತಲ್ಲ. ಇವನ್ ದೇವ್ರ ನೋಡಂಗೆ ಹೇಳಿದ್ರು ಆಗದ. ನಾನ್ ನೋಡ್ಲಲ್ಲಪ್ಪ. ಕೆಳಗಡೆ ಮೂಲ ಮರದಲ್ಲಿ ಇರ್ಬೋದು. ಅಲ್ಲಿ ಮೇಲ್ಗಡೆ ಯಾವ ಮರದಲ್ಲಿ ಕಾಯಿ ಇರ್ಲಿಲ್ಲ. ದೊಡ್ಡ ಮರದಲ್ಲಿ ಬಿಟ್ಟು ಮತ್ತೆ ಆ ಕಡೆ ಮರದಲ್ಲಿ 3 ಕಾಯಿ. ಎಲ್ಲಾನು ಕತ್ತೈತಿ ನೋಡಕ್ ಹೋಗೋದು. ನಾನು ನೋಡಿದೆ ಎಲ್ಲಾನು. ಸಾಯಂಕಾಲ ಎಲ್ಲ ನೋಡು ನಾನು ರಾತ್ರಿ 1 ಗಂಟೆಲಿ ಏನ್ ತುಂಬಾಡಿ ಬೆಂಗಳೂರಲ್ಲಿ ಚೀಲ ತಗ್ಲಿಲ್ಲ. ಹೇಳಿದ್ನಲ್ಲ ಚೀಲ ಎತ್ತಾಕಲ್ಲ ಅಂತ ಇವ್ಗೆ ಬಟ್ಟೆ ಚೀಲಗಳವೆ ಅಂತ. ತಿಂಡಿ ತಂದೇನು ಅಂದೆ ಚೀಲಗಳವೆ ಎತ್ಕೊಳ್ರಿ ಅಂತ. ಸರ್ಪ್ರೈಸರು ಇದು ಮನೇಲಿತ್ತಲ್ಲ ಅದ ತಗೋಬೇಕಿತ್ತು. ಇದೇನಲ್ಲಿ ಓಡ್ತಾ ಇಲ್ವಲ್ಲ, ಚೆನ್ನಾಗದ ಮನೇಲಿರೋ ಸರ್ಪ್ರೈಸರ್ ಹೋಯ್ತು. ಇವನಲ್ಲಿ ಇದ್ದ ಕೆಟ್ಟ ಆಯ್ತಾ ಸುಮ್ಮನೆ ಡೈರೆಕ್ಟ್ ಕೊಟ್ಟಿರೋದು. ತರ್ಲುವಲ್ಲ ಅನ್ಕೊಂಡ್ರು. ತಂದಿಲ್ ಹಾಕಿದ್ರೆ ನಾವ್ ಬೇಕಾದ್ರೆ ಟಿವಿ ತಗೊಂಡಾಗ ಒಂದ್ ಹೊಸದ ತಾಬದೆ ತಾಬಾಗಿ. ನಾನ್ ಹಂಗ ಒಂದೇ ಒಂದು ಚೀಲ ಎತ್ತಾಕಲ್ಲ ಅಂತ ಬಟ್ಟೆ ತುಂಬ್ಕೋಬೇಕಾದ್ರೆ. ಆ ಮೊನ್ನೆ ದಿನ ಈಗ ಅಲ್ಲ ಅವತ್ತು ಒಯ್ನಲ್ಲ ಅಲ್ಲಿ ಚೀಲ ಜಗಮತ್ತ ಪಾಚಮನ್ ಹಾಕೊಟ್ಲಾ. ಒಂದು ಚೆನ್ನಾಗೈತೆ. ಇನ್ನವ ನೆಂದಿ ನೀರ್ ಬಿಟ್ನಲ್ಲ ತೊಲೆನ ತೊಗೊಂಡ್ ಒಂದು ಉರ್ದೋಗ್ಯದೆ. ಅಲ್ಲಿ ಎತ್ತಿಟ್ಟಿದ್ವಿ 2 ತೊಳ್ದ ಐತೆ. ಏನ್ ಕಿತ್ಕೊಬತ್ತೀಯ ಚೀಲ್ಗಳ ಏನ್ ಕಿತ್ಕೊಬ ಅವ್ರು ಇತ್ತರಲ್ಲ.
ಈಸ್ಕೊಂಡಾಗ ಒಂದ್ ನಾಲ್ಕ ಈಸ್ಕೊಂಡ್ ಹೋಗಿ ಅಕ್ಕಿ ತರ ಚೀಲಿಲ್ಲ ಕಣೋ ಜಾಗ ನಮ್ ಜಾಗ ತಕೊಂಡಾಗ ಈಸ್ಕೊಂಬತ್ತೀನಿ ನಿಂತೀನಿ ಮತ್ತೆ ಹೋಯ್ತೀನಿ ಈಸ್ಕೊಂಡಾಗ ಒಂದ್ ನಾಲ್ಕಿಂದ ಗುಡ್ಡಿ ಮಾರಕ ಮಡಿಗಿರೋದು ಅದೇನೋ 10 ರೂಪಾಯಿ ಕೇಳಿದ್ರು ಅಂತ ಮಾತಾಡ್ತಾ ಇದ್ರು. ನೀ ತಾನೇ 10 ರೂಪಾಯಿ ಎರಡ 20 ರೂಪಾಯಿ ಎರಡ ಯಾವಾಗ ಅದ್ ಯಾವ ಆಗ ಈಗ 2ನೇ ವರ್ಷಲ್ಲ ಕಣ ಇಷ್ಟಕ್ಕೊತ್ತಲ್ಲ ಇವನ್ ತರ ತಿಂಡಿ ಏನ್ ಮಾಡೋದು ಉಪ್ಪಿಟ್ಟು ಮಾಡ್ಕೊಳ್ಳೋದ ಚಿತ್ರಾನ್ನ ಗಂಟೆ ಚಿತ್ರಾನ್ನ ನಿಂಗೆ ಚಿತ್ರಾನ್ನ ಅಂದ್ರೆ ಇಷ್ಟ ನಾ ತರೋಣ ಒಂದ್ಸಲ ಕಾಯಿ ತುರಿ ಮಿಲ್ಗ ಶಾಂಬ ಅಂತ ಕೊಟ್ಟೆ ಕಂಡ್ಯ ಯಜಮಾನ ಕೈಲಿ ಆಮೇಲೆ ರಾಧಂಗನ ಕೈಲಿ ಹಾಕ್ತಾರಲ್ಲ ಅದ್ರಲ್ಲಿ ರೊಟ್ಟಿನೇ ಎದೊಳ್ಳಲ್ಲ. ಇದು ಅಲ್ಲೇ ಬಾಕ್ಸಿಗೆ ಹಾಕಿದೀನಿ ನೋಡ್ 4 ಸಾರ್ ಕೊಟ್ಟಿದ್ದೆ ಆ ಅದೇ ಭಾನುವಾರ ಕೋಳಿ ತರ ಕೇಳಿದ್ದು ಅರ್ಧ ಮುಕ್ಕಾಲ್ ತಗೊಂಬ ಅರ್ಧ ಕೇಕ್ ತಂದಿದ್ದೆ ಒಂದಿನ ವಾರದಲ್ಲಿ ಅಲ್ಲ ಚೂರು ಹತ್ ನೋಡ್ 3 ದಿನ ಮಾಡ್ಕೊಂಡು ಇಟ್ಟಿಟ್ಟಿದ್ದ ಎಷ್ಟು ಆಗಿದೆ ಅದೇ 30 35 ಇರ್ಬೇಕೇನು. ಹಸಿಮೆಣಸಿನ್ಕಾಯಿ ಆಯ್ತಾ ಮೆಣಸಿನ್ಕಾಯಿ ಇಲ್ಲ ಮೆಣಸಿನ್ಕಾಯಿ ಯಾಕಂದ್ರೆ ಎಲ್ಲ ಒದ್ದಾಯ ಮಾಡ್ತೇವೆ ಇಲ್ಲಿ ಹಸಿ ಐತಂತೆ ನೋಡು ಅದ್ ಎಷ್ಟಾಯ್ತು ನೋಡಿ ಅರ್ಧ ಕೆಜಿ ಹಚ್ಚಿನಿ ಇಲ್ಲೊಂಚೂರು ಐತಂತಲ್ಲ ತಗೋ ಅಲ್ಲಿ ಎಷ್ಟೈತ್ ನೋಡಲ್ಲಿ ಅಲ್ಲಿ ಓ ಸಾಕು ಅರ್ಧ ಕೆಜಿ ತಗೊಂಬ ಸಾಕು ಬಿಡಿ ಜೈತಿ ಗೊತ್ತಿಲ್ಲ ಅವಳೇನಾದ್ರು ಎಬ್ಬೆಟ್ ಪಬ್ಬೆಟ್ ಕೊಡಕ ಅಲ್ಲಿ ಬಂದ್ರೆ ಈ ಖಾರ ಅಲ್ವಾ ಮೆಣಸಿನ್ಕಾಯಿ ಇವಾಗ ಅವರು ಮಾತಾಡ್ಕೊಂಡ್ ಕೂತಿದ್ರು ಸರಿ ಅಂತ ಹೇಳಿ ನಾನು ಅಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಆಲ್ರೆಡಿ ಆಗಿತ್ತಲ್ಲ ಈಗನೇ ಮಾಡೋಣ ಅಂತ ಕಾಳು ಎಲ್ಲಾನು ತರಿಸಿದ್ದೆ ನೋಡಂಗೆ ಇಲ್ಲ ಇಲ್ಲ ನೋಡು ಹಳೆ ಉದ್ದು ಕುದ್ದಿಟ್ಟು ದೇವ್ರು ನಾಳೆ ಹೊಸದು ಇಲ್ಲೇ ಅವನ ಕೈಲಿ ಯಜಮಾನ ಕೈಲಿ ತರ್ತಿದ್ದೆ 10 ರೂಪಾಯಿ ಪಟ್ನ ಸಾಂಬಾರ ಅಂತಾವ ಇವನಾಗಿ ರಾಧಂಗನ ಕೈಲಿ 1/4 ಕೆಜಿ ಕಡ್ಲೆಕುಪ್ಪ 1/4 ಕೆಜಿ ಕಡಲೆಬೇಳೆ ಸಾಂಬಾರು 3 ರೂಪಾಯಿ ಕೊಟ್ಟಿದ್ದೆ ಅವ್ನು ಇವು 30 ಅಂತಲೇನೋ ಯಾವನು ತಂದಾನ ಅವನು ಇವಾಗ ನಾನು ತರಕಾರಿನೆಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ ಅಂದ್ರೆ ಉಪ್ಪಿಟ್ಟು ಮಾಡೋದಿಕ್ಕಲ್ವಾ ಹಾಗಾಗಿ ಏನು ಇರ್ಲಿಲ್ಲ ಮನೆಯಲ್ಲಿ ಸ್ವಲ್ಪ ನಾವು ಬೆಂಗಳೂರಿಂದ ನೈಟ್ ಹೋದ್ವಲ್ಲ ಏನು ತಗೊಳಕ್ ಆಗ್ಲಿಲ್ಲ ಹಾಗಾಗಿ ಇರೋದ್ರಲ್ಲೇನೆ ಮಾಡಿರೋದು ಆದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಉಪ್ಪಿಟ್ಟು ಇದಕ್ಕೆ ಒಂದ್ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಸಾಸಿವೆ ಹಾಗೇನೆ ಕಡಲೆ ಬೀಜ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದಕ್ಕೆನ ಸ್ವಲ್ಪ ಕರ್ಬೇವನ್ನ ಹಾಕೊಂಡಿದೀನಿ ಕರ್ಬೇವನ್ನ ಸ್ಟೋರ್ ಮಾಡಿ ಇಟ್ಕೊಂತಾರೆ ಒಣಗಿಸಿ ಹಳ್ಳಿ ಕಡೆ ಸಿಗಲ್ಲ ಜಾಸ್ತಿ ಅಂತ ಹೇಳಿ ಅಂದ್ರೆ ಸಿಗುತ್ತೆ ಅಕ್ಕಪಕ್ಕದವ್ರ ಮನೆ ಹತ್ರ ಇಸ್ಕೋಬೇಕಲ್ವಾ ಹಾಗಾಗಿ ಒಂದ್ಸಲ ಇಸ್ಕೊಂಡು ಈ ತರ ಒಣಗಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಆ ಕರ್ಬೇವನ್ನ ಸೇರಿಸ್ಕೊಂಡಿದೀನಿ ನಿಮ್ಮ ಹತ್ರ ಇದ್ರೆ ನೀವು ಹಸಿ ಕರ್ಬೇವನು ಕೂಡ ಯೂಸ್ ಮಾಡ್ಕೊಬಹುದು ಇನ್ನು ಇದಕ್ಕೇನೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೇನೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದೀನಿ ಇದನ್ನ ಸೀಸ್ಬಿಟ್ರೆ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ ಒಂಥರ ಸಿದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಈರುಳ್ಳಿನೆಲ್ಲ ಚೆನ್ನಾಗಿ ಒಂಚೂರು ಉಪ್ಪು ಹಾಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನ ಸರಿ ಅಂತ ಹೇಳಿ ನಾನು ಪಕ್ಕದಲ್ಲೇನೆ ಇದು ಫ್ರೈ ಆಗೋಷ್ಟೊತ್ತಿಗೆ ರವೆ ಹುರ್ಕೊಳ್ಳೋಣ ಅಂತೇಳಿ ಪಕ್ಕದಲ್ಲಿ ರವೆನೂ ಕೂಡ ಹಂಗೇನೆ ಹುರ್ಕೊಳ್ತಾ ಇದ್ದೀನಿ ಈಗ ಅದು ಕೂಡ ಆಗ್ತಾ ಇತ್ತು ಇದಕ್ಕೇನೆ ಇವಾಗ ಒಂದು 3 ಟೊಮೊಟೊನ ತಗೊಂಡಿದ್ದೀನಿ ಒಂದು 4 ಈರುಳ್ಳಿ ಒಂದ್ 3 ರಿಂದ 4 ಒಣಮೆಣಸಿನ್ಕಾಯಿನ ತಗೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ಇದಕ್ಕೆ ಆಗ್ಲೇನೆ ನಾನು ಅವರೆಕಾಳನ್ನ
ನಮ್ಮ ಅತ್ತೆ ಸಿಪ್ಪೆ ತೆಗೆದು ರೆಡಿ ಮಾಡಿದ್ರಲ್ಲ ಅದನ್ನು ಹಾಕೊಂಡು ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಹಸಿ ಅವರೆಕಾಳು ಅಂತಾನು ಟೇಸ್ಟ್ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇದನ್ನು ಹಾಕೊಂಡು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೇನೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಕಡಿಮೆನೆ ಹಾಕೊಳ್ಳಿ. ಒಂಚೂರು ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ನೋಡ್ಕೊಳ್ಲಿಲ್ಲ, ಬಿದೋಗ್ಬಿಡ್ತು ಸ್ವಲ್ಪ. ಇನ್ ಸರಿ ಬಿಡು ಅಂತ ಹೇಳಿ ಸುಮ್ನೆ ಅದೇ. ನೀವು ಉಪ್ಪನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಇನ್ನ ಪಕ್ಕದಲ್ಲಿ ರವೆ ಹುರಿಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ರೆಡಿ ಆಯ್ತು. ಅದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಸ್ವಲ್ಪ ಕಾಯಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಾಸ್ಟ್ ಅಲ್ಲಿ ಬೇಕಾದ್ರೂ ಸೇರಿಸ್ಬೋದು, ಈ ಟೈಮಲ್ಲಿ ಆದ್ರೂ ಸೇರಿಸ್ಕೊಬೋದು. ನಾನು ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ಇನ್ನ ಲಾಸ್ಟ್ ಅಲ್ಲಿ ಸ್ವಲ್ಪ ಸೇರಿಸ್ತೀನಿ. ನಾನು ತೋರಿಸ್ತೀನಿ ನಿಮ್ಗೀಗ. ಈಗ ಕಾಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ 2 ಚೊಂಬಷ್ಟು ನೀರ್ನ ಹಾಕ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ ಒಂದು 5 ಜನಕ್ಕೆ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಇಷ್ಟು ಕ್ವಾಂಟಿಟಿ ಬೇಕಾಗುತ್ತೆ. ನೀವು ನೋಡ್ಕೊಂಡು ಮಾಡಿ ಆಯ್ತಾ. ಇನ್ನ ಸರಿ ಅಂತ ಹೇಳಿ ಇದು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ನನ್ ಮಗ ಬಂದ, ಏನೋ ಆಟ ಆಡ್ತಾ ಇದ್ರೇನೋ, ಅವನು ತರುಣನು ಮುನ್ಸ್ಕೊಂಡ್ ಬಂದ್ ನಿಂತಿದ್ದ. ಸರಿ ಅಂತ ಹೇಳಿ ಎತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಕಳಿಸ್ದೆ. ಇವತ್ತು ನೀ ಕಾಣಿಸ್ತಲ್ಲ. ನನ್ನ ವಾಯ್ಸ್ ಚೇಂಜ್ ಆಯ್ತಾ? ಎಲ್ಲ ನನ್ನ ವಾಯ್ಸ್ ಚೇಂಜ್ ಆಯ್ತು, ವಾಯ್ಸ್ ಚೇಂಜ್ ಆಯ್ತು. ಅಪರೂಪಕ್ಕೆ ಬಂದಿದ್ಯಲ್ಲ ಗಾನ ಸುಂದರ ಅಂತ. ಇನ್ನ ನಮ್ ತರುಣಂಗ್ ಸ್ವಲ್ಪ ಗಂಟ್ಲೆಲ್ಲ ಕಟ್ಕೊಂಡು ಸ್ವಲ್ಪ ವಾಯ್ಸ್ ಚೇಂಜ್ ಆಗಿತ್ತು. ಹಾಗಾಗಿ ಯಾರೋ ಹೇಳಿದ್ರಂತೆ ನಿನ್ ವಾಯ್ಸ್ ಚೇಂಜ್ ಆಗಿದೆ ಅಂತ, ಅದನ್ನ ಬಂದು ಹೇಳ್ತಾ ಇದ್ದ. ಹಾಗೇನೆ ತಮಾಷೆ ಮಾಡ್ಕೊಂಡಿದ್ವಿ. ಇನ್ನ ಇವಾಗ ನೀರು ಕೂಡ ಚೆನ್ನಾಗಿ ಕುದ್ದಿದೆ. ಅದ್ರಲ್ಲಿ ಹಾಕಿರೋ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೀರಲ್ಲೂ ಕೂಡ ಬೇಯಬೇಕು. ಅಷ್ಟೆಲ್ಲ ಆಗಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡು ಬಂದ್ಮೇಲೆ ಅದಕ್ಕೆ ಕಾಯಿನ ತುರಿದಿಟ್ಕೊಂಡಿರ್ತೀವಲ್ವಾ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಕುದಿಸ್ಕೊಬೇಕು. ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ. ಅದಾದ್ಮೇಲೆ ನಾವು ಹುರಿದಿಟ್ಕೊಂಡಿರೋ ರವೆನ ಚೆನ್ನಾಗಿ ಗಂಟು ಬರ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿಟ್ಟು ರೆಡಿನೇ ಆಗೋಗ್ಬಿಡುತ್ತೆ. ಕಾಯಿನ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಹಾಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಈಗ ಉಪ್ಪಿಟ್ಟು ಕೂಡ ರೆಡಿನೇ ಆಗೋಯ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ಅಂತ ಹೇಳಿ. ಸುಮ್ನಿರವ ಪ್ಲೀಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ಹೇಳ್ದಾಗೆ ನಾನು ಊರಿಗೆ ಬಂದಿದ್ದು ನೈಟು 1 o'clock ಆಗಿಬಿಡ್ತು. ಅದಕ್ಕಾಗಿ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದು ಬೇರೆ ನೈಟ್ ಬೇರೆ ಇತ್ತಲ್ವಾ. ಇನ್ನು ಕತ್ಲೆಯಲ್ಲಿ ಏನೋ ಅಷ್ಟು ವಿಡಿಯೋ ಕ್ಲಾರಿಟಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕ್ಲಿಯರ್ ಆಗಿ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ. ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಬರ್ತಾ ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಆಮೇಲೆ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಇವತ್ತು ಒಂದು 9:30 ಆಗಿತ್ತು. ನಾವು ಎದ್ದೋಳೋಷ್ಟೊತ್ತಿಗೆ 9:30 9:40 ಹತ್ರ ಆಗಿತ್ತು. ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದಿತ್ತು, ಶಾರ್ಟ್ಸ್ ವಿಡಿಯೋ. ಅದನ್ನು ಅಪ್ಲೋಡ್ ಮಾಡಿದ್ದಾಯಿತು. ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಟೀ ಇಟ್ಟರು. ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವರೆಕಾಳೆಲ್ಲನೂ ಬಿಡಿಸಿಟ್ಟಿದ್ರು. ನೀರಿಗೆ ಹಾಕ್ಬಿಟ್ಟು ಒಣಗೋಗಿರೋದೆಲ್ಲ ಇರುತ್ತಲ್ವಾ ಅವರೆಕಾಳು, ಒಣಗಿಸಿರೋ ಅವರೆಕಾಳು. ಇನ್ನು ಅಡುಗೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸಿ ಅವರೆಕಾಳು ಇರಲಿಲ್ಲ. ಹಾಗಾಗಿ ಅವರು ಅದನ್ನು ಬಿಡಿಸಿ ರೆಡಿ ಮಾಡಿದ್ರು. ಸರಿ, ಇನ್ನು ಲೇಟ್ ಬೇರೆ ಆಯಿತು. ಕ್ವಿಕ್ಕಾಗಿ ಏನು ಮಾಡೋದು ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡಿಬಿಡೋಣ ಅಂದ್ಕೊಂಡು ಬೇಗ ಫಟಾಫಟ ಅಂತ ಉಪ್ಪಿಟ್ಟು ಮಾಡಿದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ. ಮುಖ ಎಲ್ಲ ತೊಳೆದಿದ್ದಾಯ್ತು, ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ಕುತ್ಕೊಂಡು ಸ್ವಲ್ಪ ಹೊತ್ತು ಟಿಫನ್ ತಿನ್ಬಿಟ್ಟು ಆಮೇಲೆ ನಮ್ಮ ತೋಟದ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಲ್ಲೇನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತು ಹಳ್ಳಿ ಕಡೆ ಹೇಗಿರುತ್ತೆ ಅಂತ. ನಮ್ಮ ಮನೆ ನೋಡಿ ಯಾರು ಇದು ಮಾಡ್ಕೊಬೇಡಿ. ಅವಾಗ ಹಳೆಯ ಕಾಲದ ಮನೆ ನಮ್ಮದು. ಇನ್ನು ಮನೆ ಕಟ್ಟೋ ಭಾಗ್ಯ ಅಂತೂ ನಮಗೆ ಬಂದಿಲ್ಲ, ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಹಳೆಯ ಮನೆ ನಮ್ಮದು. ಹಾಗೆಯೇ ಬೆಂಗಳೂರಲ್ಲಿರೋ ಮನೆಯೂ ಕೂಡ ನಮ್ಮದು ರೆಂಟ್ ಹೌಸೇನೆ, ಅದು ಏನು ಓನ್ ಹೌಸ್ ಅಲ್ಲ. ಫ್ರೆಂಡ್ಸ್, ಇಷ್ಟೇ. ಈಗ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ನೋಡಿ, ಅಡುಗೆ ಆಗಿದ ತಕ್ಷಣ ಅಲ್ಲೇ ಮಾಡ್ಕೊಂಡ್ಬಿಟ್ಟೆ. ಬರೀ ಉಪ್ಪಿಟ್ಟಲ್ವ ಮಾಡಿದ್ದು, ಜಾಸ್ತಿ ಉಪ್ಪಿಟ್ಟನ್ನ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಅವರೆಕಾಳು ಮತ್ತು ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಾಡಿರೋ ಅಂಥದ್ದು. ಹಾಗಾಗಿ
ನಿಮ್ಮ ಜೊತೆನೂ ಕೂಡ ವಿಡಿಯೋನ ಶೇರ್ ಮಾಡಿಕೊಂಡೆ. ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬೇಕು. ಫಸ್ಟ್ ಟಿಫನ್ ಮಾಡ್ಕೊಳ್ತೀನಿ. ಟಿಫನ್ ಇನ್ನು ಇವಾಗ ಆಲ್ರೆಡಿ 11 o'clock ಆಗಿಬಿಡ್ತು. ಟೈಮ್ ಪಾಸ್ ಮಾಡಿದ್ದೆ ಆಯಿತು. ತಿಂಡಿ ತಿಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಏನಿಲ್ಲ. ಇವತ್ತು ಸಿಂಪಲ್ ಒಂದು ಕಸ ಗುಡಿಸೋದು ಇದೆ, ಚಿಕ್ಕ ಪುಟ್ಟದ್ದು ಇರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು, ನೈಟಿಗೆ ಅಡುಗೆ ಮಾಡೋದು ಅದೇ ಇರುತ್ತೆ, ಇನ್ನೇನಿಲ್ಲ. ಹಾಗಾಗಿ ನೋಡೋಣ. ತೋಟದ ಹತ್ರ ಅಂತೂ ಇವತ್ತು ಹೋಗ್ತೀವಿ, ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಳ್ತೀವಿ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೊಂದು ಗುಳ್ಳೆ ಆಗಿದೆ ನೋಡಿ ಫ್ರೆಂಡ್ಸ್. ಇದು ತೋರಿಸ್ತೀನಿ ರೀ, ಇಲ್ಲಿ ನೋಡಿ. ಹಿಂಗೆ ಟಚ್ ಮಾಡೋಕ್ಕಾಗ್ತಿಲ್ಲ, ತುಂಬ ನೋವು ಬರ್ತಾ ಇದೆ. ಅದು ಏನಂತಾನೆ ಗೊತ್ತಿಲ್ಲ. ಇದು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಸಖತ್ತು ನೋವು ಬರ್ತಾ ಇದೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ನೋಡೋಣ. ನಾನು ಮೊದಲೇ ಹೇಳ್ದಾಗೆ ಆಲ್ರೆಡಿ ನಾನು ಆ ವಿಡಿಯೋನ ನಿಮ್ಮ ಜೊತೆ ಮುಂಚೆನೇ ಇದೆ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಷ್ಟೊತ್ತಿಗೆ ನನ್ನ ಮಗ ಬಂದು ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ ಅಂತೇನೋ ಹೇಳಿ ಮಾತಾಡ್ತಾ ಇದ್ದಾನೆ ನೋಡಿ. ಮಗ ನೋಡಿ ಇದೇನಿದು, ಇದು ಸ್ಟಿಕ್ಕರ್, ಇದು ಹೇಳು. ಇದು ಸ್ಟಿಕ್ಕರ್ ಏನೋ ಆಟೋ ಗಣಿಸೋದು ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದಕ್ಕೆ ತರುಣನು ಇಬ್ರು ಕಿತ್ತಾಡ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ನೋಡಿ. ಮಗ ಊಟ ಹಾಕೊಡು ಅಂತ ಕೇಳ್ತಾ ಇದ್ದೆ, ಈಗ ಹಾಕೊಡ್ಬೇಕು ಅವನ್ಗೆ. ನೋಡಿ ನನ್ನ ಮಗ ತಿಂಡಿ ಕೇಳ್ದ, ಸರಿ ಅಂತ ನಾನು ಹಾಕೊಂಡ್ ಬರೋಣ ಪ್ಲೇಟಿಗೆ ಅಂತ ಹೋಗಿದ್ದೀನಿ. ಅಷ್ಟೊತ್ತಿಗೆ ಅವನು ಅಲೆ ಒಂದು ಗೇಮ್ ಮಾಡ್ಕೊಂಡು ಕೂತಿದ್ದಾನೆ, ವಿಡಿಯೋ ಮಾಡ್ಕೊಂಡು. ಪುಷ್ಪ ಅಂತ ಹೇಳ್ತಾ ಕುತ್ಕೊಂಡಿದ್ದ. ಒಂಚೂರು ಪ್ಯಾನ್ ಹಾಕ್ಬೇಕಿತ್ತು. ಚೆನ್ನಾಯ್ತಾ? ನಿಜ ಚೆನ್ನಾಯ್ತಾ? ಬಿಸಿನಾ? ಅರೆ ಒಂಚೂರು ಪ್ಯಾನ್ ಹಾಕ್ ಬೈಲೆ. ನನ್ನ ಮಗನ್ಗೂ ಊಟ ತಿನ್ನಿಸ್ಬಿಟ್ಟು ಸ್ವಲ್ಪ ಕೊಟ್ಟೆ. ಹಾಗೆ ನೀನೇ ತಿನ್ನು, ನಾನು ಸ್ವಲ್ಪ ಊಟ ಬಡಿಸ್ತೀನಿ ಎಲ್ರಿಗೂ ಅಂತೇಳಿ. ಇವತ್ತು ನಾವು ತಟ್ಟೆಯಲ್ಲಿ ಊಟ ಮಾಡ್ತಾ ಇಲ್ಲ, ಬಾಳೆ ಎಲೆನ ನಮ್ಮ ಮನೆಯವರು ಕಟ್ ಮಾಡಿ ತೊಳ್ಕೊಂಡು ತಗೊಂಡ್ ಬಂದಿದ್ರು. ಹಾಗಾಗಿ ಅದ್ರಲ್ಲೇನೆ ತಿಂಡಿ ಮಾಡೋಣ ಅಂತ ಬಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಏನೋ ಹುಳ ಬತ್ತು ಅಂತ ನೋಡಿ ತಾ ಇದ್ರು. ಬಿಸಿಲಿ ನಿನ್ ಟೋಪಿ ನಾನು ಹಾಕತೀನಿ ಆಯ್ತಾ? ಲಲ್ಲೊಂದು ಸೀಬೆಣ್ಣೆ ಐತೆ, ಕಿತ್ಕೊಡ್ಲ ತರೋಣ. ಅಲ್ಲಿ ಒಂದು ಅಪ್ಪುದೈತೆ ಅಲ್ಲಿ. ಸೀಬೆಹಣ್ಣು ಅದ್ರಲ್ಲಿ ಒಂದು ಅಪ್ಪುದೈತೆ, ಅಲ್ಲಿ ಅಲ್ಲ ಅದ್ರಲ್ಲಿ. ಇದ್ರಲ್ಲಿ ಇರ್ಲಿಲ್ಲ ತಾನೆ ಆ ಸಲ ಬಂದಾಗ. ಹಿಂಗ ಆಗ್ಬೇಕು ಹಿಂಗೆ ಹಣ್ಣು. ಅಲ್ಲೊಂದೈತ್ ನೋಡು, ಅಲ್ಲಿ ನಿನ್ ಕೈ ಹತ್ರ, ಅಲ್ಲಿ ತಲೆ ಮೇಲೆ, ಅಲ್ಲಿ ಅಲ್ಲಿ ಇಲ್ಲಡಿ ಎಷ್ಟಪ್ಪ ಅದು ಕೆಳಗಿರ್ಬೇಕು. ಒಂದ್ ಎಣ್ಣೆ ದಿನ ಇಲ್ಲಿ ಹೋಯ್ತಿದ್ದ, ಅಲ್ಲಿ ಮೇಲಿರಂಗತ್ತಣ ಒಂದು ಎಗ್ಗಲ್ಲ ಬೋಗಿಟ್ಟು ಸುತ್ಕೊಂಡ ಹೊರಗೆ ಚೆನ್ನಾಗಿ. ಸಪ್ಪದೆ ನಾಲ್ಕು ಹಿಂಗೆ ಇದೊಂಚೂರು ಚಿಕ್ಕ ಆಯ್ತು. ಇದು ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ಇಲ್ಲೇ ಮನೆ ಮುಂದೆ ಗಿಡಗಳಿತ್ತಲ್ವಾ, ಅದ್ರಲ್ಲಿ ಹಣ್ಣುಗಳು ಬಿಟ್ಟಿತ್ತು, ಅದನ್ನ ನೋಡ್ಕೊಂಡು ಕಿತ್ಕೊಳ್ತಾ ಇದ್ವಿ. ಹಾಗೇನೆ ಈಗ
ತೋಟದ ಹತ್ರ ಹೋಗ್ತಾ ಇದೀವಿ. ಆಗ್ಲೇ ಹೇಳ್ದಾಗೆ ನಮ್ಮ ಮನೆ ಮುಂದೆ ನಮ್ಮದೇ ಗಿಡದಲ್ಲಿ ಸಿಬೆ ಹಣ್ಣು ಬಿಟ್ಟಿತ್ತು. ಒಂದು 4 ದಪ್ಪ ಆಗಿತ್ತು, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಒಂದು 4 ಕಿತ್ಕೊಂಡಿದೀವಿ. ಈಗ ಹೋಗ್ತಾ ಇದ್ದೀನಿ. ಲೈಟ್ ಹಂಗೆ ಇರಲಾ, ಹೋಗ್ತಾ ಇದ್ದೀನಿ. ಇನ್ ಸರಿ ಅಂತ ಹೇಳಿ ಡೋರ್ ಎಲ್ಲ ಲಾಕ್ ಮಾಡ್ಕೊಂಡು ಹೋದ್ವಿ. ನೋಡ್ತಾ ಇರ್ಬೋದು ನೀವು, ಆಗಿನ ಕಾಲದ ಚಿಲ್ಕ ಅದು ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ. ಇವಾಗ ಸರಿ ಆಟೋದಲ್ಲೇ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಆಟೋದಲ್ಲೇ ಹೋಗ್ತಾ ಇದೀವಿ. ಅಲ್ಲಿ ರೋಡ್ ಹತ್ರ ಗಾಡಿ ನಿಲ್ಸ್ಬಿಟ್ಟು ಆಮೇಲೆ ಹೋಗ್ಬೇಕು. ಇವತ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದೀನಿ. ಇದ್ರ ಫುಲ್ ಬ್ಲಾಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು. ಹಾಗೇನೆ ಹೋಗ್ಬೇಕಾದ್ರೆ ನವಿಲ್ ಕಾಣಿಸ್ತು, ಅದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಕ್ಕೆ ಉದ್ದಾಗವಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು.